ಹಾಯ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ದೊರೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಗುಡ್. ಇವತ್ತು ನಾವೆಲ್ಲರೂ ರೆಡಿಯಾಗಿಬಿಟ್ಟು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಮ್ಮ ಅತ್ತೆಯವರ ತವ್ರ ಮನೆ, ಅಂದರೆ ಪಿ ಮಲ್ಲೇನಹಳ್ಳಿ, ನಾಗಮಂಗಲ ಡಿಸ್ಟಿಕ್ಕಲ್ಲಿ ಬರುತ್ತೆ ಅದು. ಸೊ ಮಲ್ಲೇನಹಳ್ಳಿಲಿ ನೇರ್ಲಿಕೆರಮ್ಮನ ಜಾತ್ರೆ ನಡೆಯುತ್ತೆ. ಸೊ ನಾವೆಲ್ಲ ಜಾತ್ರೆಗೆ ಹೊರಟಿದ್ದೀವಿ ನಮ್ಮ ಅತ್ತೆಯವ್ರ ತವ್ರ ಮನೆಗೆ. ನಾಗಮಂಗ್ಲದ ಬಸ್ ಹತ್ಬೇಕಂದ್ರೆ ನಾವು ಯಾವಾಗಲೂ ಶ್ರೀನಗರದಲ್ಲೇ ಹೋಗುತ್ತದು. ಆ್ಯಕ್ಚುಲಿ ಇದು ಶುಕ್ರವಾರ ಮಧ್ಯಾಹ್ನ 1-2 ನಾವು ಶ್ರೀನಗರ ಬಸ್ ಸ್ಟಾಪಿಗೆ ಹೋಗಿದ್ದು. ನಮ್ಮ ಅತ್ತೆಯವರು ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಾವು ಬಸ್ ಹತ್ತಿದ್ದು. ಸೊ ಶ್ರೀನಗರದಿಂದ ಡೈರೆಕ್ಟ್ ಅವ್ರ ಊರಿಗೆ ಬಸ್ ಇಲ್ಲ, ಅದಕ್ಕೆ ಶ್ರೀನಗರದಿಂದ ನಾಗಮಂಗ್ಲದಕ್ಕೆ ಬಸ್ ಹತ್ಕೊಂಡು ನಾಗಮಂಗ್ಲದಲ್ಲಿ ಇಳ್ಕೊಂಡು ಅಲ್ಲಿಂದ ಅವ್ರ ಊರಿಗೆ ಆಟೋಲ್ಲಿ ಹೋಗ್ತೀವಿ ನಾವು. ಅಲ್ಲೇ ಗ್ಯಾಪಲ್ಲಿ ನಾಗಮಂಗ್ಲದಲ್ಲಿ ಗೋಬಿ, ನಾವು ಯಾವಾಗಲೂ ಹೋದಾಗೆಲ್ಲ ಗೋಬಿ ತಿಂತೀವಿ. ಸೊ ಗೋಬಿಸ್ ಅಲ್ಲಿ ಒಂಥರ ಟೇಸ್ಟೇ ವೆರೈಟಿ ಆಗಿರುತ್ತೆ. ಸೊ ಅಲ್ಲಿ ಗೋಬಿ ತಿಂದ್ವಿ. ಬಟ್ ರೆಗ್ಯುಲರಾಗಿ ತಿಂದಿದ್ದಕ್ಕಿಂತ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ. ಅಲ್ಲಿಂದ ಮಾಗೇನಹಳ್ಳಿ ಗೇಟ್ ಅಂತ ಬರುತ್ತೆ. ಸೊ ಅವ್ರ ಊರು ಒಳಗಡೆ ಹೋಗೋದಕ್ಕೆ ಮಾಗೇನಹಳ್ಳಿ ಗೇಟ್ ಹತ್ರ ಹೋಗಬೇಕು ಫಸ್ಟು. ಅದರಿಂದ ಅಲ್ಲಿಗೊಂದು ಆಟೋ ಬರುತ್ತೆ, ಅದರಲ್ಲಿ ಹತ್ಕೊಂಡು ಹೋಗಬೇಕು. ನಮ್ಮ ದೃಷ್ಟಿಗೆ ಆಟೋ ಹತ್ಕೊಂಡು ಹೋಗಿ ಮಾಗೇನಹಳ್ಳಿ ಗೇಟಲ್ಲಿ ಕೂತ್ಕೊಂಡಿದ್ವಿ. ಆದರೆ ಆಟೋ ಡ್ರೈವರೇ ಬಂದಿಲ್ಲ. ವೆಯ್ಟ್ ಮಾಡಿ ಸಾಕಾಯಿತು. ನನ್ನ ಮಗ ಮತ್ತು ನಮ್ಮ ನಾದಿನಿ ಮಗ ಇಬ್ಬರೂ ತರಲೆ ಆಟೋಗಳು ಆಡ್ಕೊಂಡು ಕೂತಿದ್ರು. ಕೊನೆಗೂ ಬಸ್ ಇದೇ ಬರಲಿಲ್ಲ, ಆಟೋ ಡ್ರೈವರೇ ಬರಲಿಲ್ಲ. ಎಷ್ಟೊತ್ತಂತ ವೆಯ್ಟ್ ಮಾಡಿ ಕುತ್ತಿ ಸಾಕಾಯಿತು. ನಮ್ಮ ಅದೃಷ್ಟಕ್ಕೆ ಬಸ್ಸೇ ಬಂತು. ಬಸ್ ಹತ್ಕೊಂಡು ಸ್ಟ್ರೈಟ್ ಊರೊಳಗೆ ನಮ್ಮ ಇದ್ರ ಹತ್ರನೇ ಬಿಟ್ಟರು. ನಮ್ಮ ಅತ್ತೆಯವರ ಅಣ್ಣನ ಮನೆ ಮುಂದೆನೇ ಬಿಟ್ಟರು. ಅಲ್ಲಿ ನಮ್ಮ ಮಕ್ಳಿಗಂತೂ ಸಂಭ್ರಮ. ಯಾಕಂದರೆ ಬೆಂಗಳೂರಲ್ಲಿ ಚಿಕ್ಕ ಜಾಗ ಇಕ್ಕಟ್ಟಿನಲ್ಲಿರ್ತಾರೆ. ಹಳ್ಳಿಗಳಿಗೆ ಹೋಗ್ಬಿಟ್ರೆ ಮಾತ್ರ ಸಿಕ್ಕಾಪಟ್ಟೆ ಸ್ಪೇಸ್ ಇರುತ್ತೆ ಆಟ ಆಡೋಕ್ಕೆ. ತುಂಬ ಜನ ಮಕ್ಕಳಿದ್ರು ಕೂಡ ಅಲ್ಲಿ ಅವ್ರ ಮನೆಗೆ ಬಂದಿದ್ರು. ಅಂದರೆ ಅವರು ನಮ್ಮ ಅತ್ತೆಯವರ ಅಣ್ಣನ ಮೊಮ್ಮಕ್ಕಳು. ಸೊ ಅವರೆಲ್ಲ ಆಟ ಆಡ್ತಾಯಿದ್ರು. ನಮ್ಮ ಅತ್ತೆ ಫುಲ್ ಖುಷಿ ಅವ್ರ ತವ್ರ ಮನೆಗೆ ಹೋಗಿರೋದಕ್ಕೆ. ಅಲ್ಲಿ ಯೆಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡಿರೋರು ನಮ್ಮ ಅತ್ತೆಯವರ ಅಣ್ಣ. ಅವರು ನಮ್ಮ ಅತ್ತೆಯವರ ಅತ್ತಿಗೆ ಎಲ್ಲ ಮುದ್ದೆ ತೆಗಿತಾಯಿದ್ರು, ಫುಲ್ ನಾನ್ ವೆಜ್ಜು. ಆ ಹಬ್ಬದಲ್ಲಿ ಏನಂದರೆ ಎಲ್ಲರೂ ಮರಿ ಹೊಡಿಯೋದೇನೆ ಅಲ್ಲಿ ಸ್ಪೆಷಾಲಿಟಿ. ಸೊ ಮರಿ ಹೊಡೆದು ಮಟನ್ ಸಾಂಬಾರು ಮತ್ತು ನಾನ್ ವೆಜ್ ಅಂದರೆ ಮಟನ್ನೇ, ಅಲ್ಲಿ ಚಿಕನ್ ಮಾಡಲ್ಲ ಅವತ್ತಿನ ದಿನ. ಸೊ ಮಟನ್ ಸಾಂಬಾರು ಮತ್ತು ಬೋಟಿ ಗೊಜ್ಜು ಮಾಡಿದರು. ಮುದ್ದೆ ತೆಗಿತಾಯಿದ್ರು, ಬಿಸಿ ಮುದ್ದೆ. ಸೊ ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿ ಮಗ ಇಬ್ಬರು ಕೂತ್ಕೊಂಡು ಹೆಲ್ಪ್ ಮಾಡ್ತಾವ್ರೆ. ನಾವು ಸುಮ್ಮನೆ ಕೂತ್ಕೊಂಡು ಅಲ್ಲಿ ಮಕ್ಳ ಜೊತೆ ಎಲ್ಲ ಮಾತಾಡ್ತಾ ಕೂತಿದ್ವಿ. ಕೇಳು, ಏನ್ ಮಾಡ್ತಾ ಇದ್ದೀರಾ ಆಂಟಿ ಅಂತ. ಅಜ್ಜಿ ಏನು ತೆಗಿತಾರ ನೋಡಿ ಇವಾಗ. ಇದಂತೂ ಏನು ತಿನ್ನಲ್ಲ, ಇದು ಮುದ್ದೆನೂ ತಿನ್ನಲ್ಲ. ಇದು ಸುಡುತ್ತೆ ಕಡೆ ಬಾ. ಸೊ ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ. ತುಂಬ ಹೊಟ್ಟೆ ಹಸ್ವಾಗ್ತಾ ಇತ್ತು. ಮಧ್ಯಾಹ್ನ ತಿಂದಿದ್ದು ಸರಿಯಾಗಿ ತಿಂದಿರಲಿಲ್ಲ, ಬೇರೆ ಬಸ್ಸಲ್ಲಿ ಬರ್ತೀವಲ್ಲ ಅಂತ ಅಂದ್ಬಿಟ್ಟು. ಅವರು ಮುದ್ದೆ, ಬೋಟಿ ಗೊಜ್ಜು ಮತ್ತು ಮಟನ್ ಸಾಂಬಾರು ಮಾಡಿದರು. ಸರಿಯಾಗಿ ಹಾಕಿದ್ರು, ತಿನ್ನೋಕ್ಕಾಗಲಿಲ್ಲ. ಬರೀ ಮೂಳೆಗಳ ಪೀಸೇ ಬಿದ್ದುಬಿಟ್ಟಿತ್ತು. ಆದರೂ ತಿನ್ಕೊಂಡು ಸ್ವಲ್ಪ ಹೊತ್ತು ಆಚೆ ಕಡೆ ಎಲ್ಲ ನಿಂತಿದ್ದು. ಆಮೇಲೆ ನಮ್ಮ ಮಾವ ಇದ್ದಾರಲ್ಲ, ಒಂದೇ ಊರು ನಮ್ಮ ಅತ್ತೆ ಮತ್ತು ನಮ್ಮ ಮಾವೋರ ಅಕ್ಕನೂರು. ಸೊ ನಮ್ಮ ಅತ್ತೆಯವರ ಅಣ್ಣನ ಮನೆಯಿಂದ ನಮ್ಮ ಮಾವೋರ ಅಕ್ಕನ ಮನೆಗೆ ಬಂದ್ವಿ. ಅಲ್ಲಿ ನಮ್ಮ ಮಾವೋರ ಅಕ್ಕನ ಮಕ್ಳುಗಳೆಲ್ಲ ಬಂದಿದ್ದರು, ಅಂದರೆ ಕೆಂಪಿ ಅಕ್ಕ, ಗೀತೆ ಅಕ್ಕ ಎಲ್ಲರೂ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿ ಕಬಾಬ್ ಮಾಡ್ತಾವ್ರೆ. ಇವರೇನಾ
ಇದ್ಯಾಕೆ ಕುಕ್ಕರಿಂಗ್ ದಬಾಕೋರೆ ಮುದ್ದೇನು ಅಯ್ಯೋ ಪಾಪ ಬಡ್ಕೋತೈತೆ ಎಲ್ಲ ಸಿಲಿ ಸೈಡ್ ಬಾ ವಿಶ್ವ ಅನ್ನ ಮುತ್ತು ಕೊಡು ಹಿಡ್ಕೋದು ಎಷ್ಟು ಚೆನ್ನಾಗಿದೆ ಹಿಡ್ಕೊ ಮುತ್ತು ಕೊಡು ಅದಕ್ಕೆ ನಾಳೆ ಬೆಳಗ್ಗೆ ತಕ್ಕೋಬೇಕು ರೆಡಿ ಆಗ್ಬಿಟ್ಟು ಅಯ್ಯೋ ಕಂದ ಹೋಗು ಬನ್ನಿ ಹೋಗಪ್ಪ ಎತ್ಕೊ ಬಂದಿದ್ಯಾ ಪಾಪ ಕುರಿಮರಿ ಮನೆ ತುಂಬಾ ಜನ ಬ್ಯಾಗ್ ಎತ್ಕೊಳಕ್ಕೆ ಜಾಗ ಇರ್ಲಿಲ್ಲ ಅಲ್ಲಿ ಊಟ ಎಲ್ಲ ಆದಮೇಲೆ ಫ್ರೀಯಾಗಿ ಕೂತಿದ್ವಲ್ಲ ಸೊ ಅದಕ್ಕೇನೆ ಗಟ್ಟೆ ಮನೆ ಆಡೋಣ ಅಂತ ಅಂದ್ಬಿಟ್ಟು ಆಡ್ತಾಯಿದ್ವಿ ಚೆನ್ನಾಗಿತ್ತು ಒಂಥರ ಈ ಸತಿ ಊರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಮಾತ್ರ ಅಲ್ಲಿ ಅಂದರೆ ಮಾರ್ನಿಂಗ್ ಒಂದು 6ಗೇನೆ ದೇವ್ರು ಬಂದು ಕೊಂಡ ಹಾಯೋದು ಸೊ ಅದಕ್ಕೇ ನಾವು 5 ಗಂಟೆ 5:30ಗೆಲ್ಲ ಎದ್ದು ರೆಡಿ ಆಗಿಬಿಟ್ಟು ಬೇಗ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಜಾಗ ಸಿಗುತ್ತೆ ಮುಂದೆಯಿಂದನೇ ನೋಡ್ಬೋದು ಅಂತ ಬೇಗ 5:30 6 ಗಂಟೆಗೆಲ್ಲ ಎದ್ದು ರೆಡಿ ಆದ್ವಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಹೋಗೋ ಅಷ್ಟರಲ್ಲಿ ಒಂದು 5:30 6 ಗಂಟೆ ಹಾಗೆ ಹೋಗಿತ್ತು ಆದರೂ ಕೂಡ ಎಲ್ಲನೂ ಮುಂದೆಗಡೆಯಿಂದನೇ ನೋಡೋ ಚಾನ್ಸ್ ಸಿಕ್ತು ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಜಾತ್ರೆಗೆ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೆ ಸೊ ಈ ಸ್ಯಾರಿ ಮೀಶೋಲ್ಲಿ ತೊಗೊಂಡಿದ್ದು ಆಚೆ ಕಡೆ ಬಂದು ನೋಡಿದ್ರೆ ಇನ್ನೂ ಬೆಳಗ್ಗೆ ಆಗಿಲ್ಲ 6 ಗಂಟೆ ಆಗಿತ್ತು ಟೈಮು ಆದ್ರೂ ಇನ್ನೂ ಕತ್ಲೇನೇ ಇತ್ತು ಡೈರಿ ಎಲ್ಲ ಓಪನ್ ಆಗಿತ್ತು ಮನೆ ಮುಂದೆನೇ ಅಂದರೆ ನಮ್ಮ ಇವ್ರ ಮನೆ ಮುಂದೆನೇ ಇರೋದು ನಮ್ಮ ಅವರ ಅಕ್ಕನ ಮನೆ ಮುಂದೆನೇ ಡೈರಿ ಇರೋದು ಸೊ ಎಲ್ಲ ಓಪನ್ ಆಗಿತ್ತು ಇನ್ನೂ ಬೆಳಕಾಗಿರಲಿಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಇನ್ನು ಕೆಂಡ ಎಲ್ಲ ಫುಲ್ ಕೊಂಡ ಮಾಡಿರಲಿಲ್ಲ ಕೆಂಡನ ಸ್ಪ್ರೆಡ್ ಮಾಡ್ತಾಯಿದ್ರು ಕೆಂಡ ಎಲ್ಲ ಸರಿಸ್ಬೇಕಾದ್ರೆ ಮುಂದೆನೇ ಹೋಗಿ ನಿಂತ್ಕೊಂಡಿದ್ದಕ್ಕೂ ಅದಕ್ಕೂ ಫುಲ್ಲು ಶೆಕೆ ಆಗ್ತಾಯಿತ್ತು ಆದ್ರೂ 6 ಗಂಟೆಗೆ ಎಷ್ಟು ಜನ ಬಂದು ನಿಂತಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ಜನ ಸೇರಿದರು ಈ ಜಾತ್ರೆ 12 ಊರುಗಳಿಗೆ ನಡೆಯೋದಂತೆ ಸೊ ತುಂಬ ಜನ ಬಂದಿದ್ದರು ಹಾಗೆ ಮುಂದೆನೇ ನಿಂತ್ಕೊಂಡ್ಬಿಟ್ಟಿದ್ರು ಆಮೇಲೆ ಪೊಲೀಸವರೆಲ್ಲ ಬಂದು ಕ್ರೌಡೆಲ್ಲ ಕ್ಲಿಯರ್ ಮಾಡಿದ್ರು ಅಲ್ಲಿವರೆಗೂ ನಮಗೆ ಅಷ್ಟೊಂದು ನೋಡೋಕ್ಕೆ ಸಿಗಲಿಲ್ಲ ಸ್ಟಾರ್ಟಿಂಗ್ ಕೆಂಡ ಎಲ್ಲ ಸ್ಪ್ರೆಡ್ ಮಾಡಬೇಕಾದ್ರೆ ಅದನ್ನೆಲ್ಲ ನೋಡಿದ್ವಿ ಬಟ್ ಎಲ್ಲ ಇದಾದಮೇಲೆ ದೇವ್ರು ಬರೋ ಟೈಮಲ್ಲಿ ಮುಂದೆನೇ ಬಂದು ನಿಂತ್ಕೊಬಿಟ್ಟಿದ್ರು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ನಿಂತ್ಕೊಂಡಿದ್ವಿ ಅಷ್ಟೇ ಅರ್ಧ ಗಂಟೆಗೆ ಫುಲ್ ಬೆಳಕಾಗಿರೋ ಥರ ಕಾಣಿಸ್ತಾ ಇತ್ತು ಸೊ ದೇವಿನೂ ಎತ್ಕೊಂಡು ಬಂದರು
ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ನಾವೆಲ್ಲ ನಿಂತ್ಕೊಂಡು ನೋಡ್ತಾನೆ ಇದ್ದೀವಿ. ಇದಕ್ಕಿದ್ದಂಗೆ ಜಗಳ ಸ್ಟಾರ್ಟ್ ಆಗೋಯಿತು. ಸೊ ಪೊಲೀಸವ್ರು ಅಲ್ಲೇ ಇದ್ದು ಅವನನ್ನು ಕಂಟ್ರೋಲ್ ಮಾಡ್ತಾನೆ ಇದ್ದಾರೆ. ಬಟ್ ಅವ್ನು ಕಂಟ್ರೋಲೇ ಆಗ್ತಾಯಿಲ್ಲ. ಮತ್ತೆ ಹೋಗಿ ಅವ್ರಿಗೆ ಹೊಡಿಯೋಕ್ಕೆ ಹೋಗ್ತವನೆ. ಸೊ ಪೊಲೀಸವ್ರು ಬಂದು ಅವನಿಗೆ ಒಂದು ಬಿಟ್ಟು ತಳ್ಳಿದ್ರು. ಆದ್ರೂ ಕೂಡ ಎಷ್ಟು ಪೊಲೀಸವ್ರಿಗೆ ಹೆಂಗೆ ಆವಾಜ್ ಆಗ್ತಾಯಿದ್ದ ಗೊತ್ತಾ ಅವನು. ನೋಡಿ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ. 7 o'clock ಅಷ್ಟರಲ್ಲಿ ಇಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಮ್ಮ ಫ್ಯಾಮಿಲಿಯವ್ರೂ ಕೂಡ ಎಲ್ಲರೂ ತೇರ್ ಹತ್ರ ಫೋಟೋ ಹೊಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೇರ್ ಹತ್ರ ಹೋದ್ವಿ.
ತೇರ ಹತ್ರ ನಿಂತ್ಕೊಂಡು ಒಂದು ಸ್ವಲ್ಪ ಎಲ್ಲರೂ ಸಿಂಗಲ್ಲು ಫ್ಯಾಮಿಲಿ ಫೋಟೋಸು. ಸೊ ಎಲ್ಲ ಫೋಟೋಸ್ಗಳನ್ನೆಲ್ಲ ತೊಗೊಂಡ್ವಿ. ಆಮೇಲೆ ಬ್ಯಾಂಗಲ್ ತೊಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಫಸ್ಟು ನಮ್ಮ ನಾದಿನಿಯವ್ರು ತೊಡಿಸ್ಕೊಂಡ್ರು. ಅದು ನಮ್ಮ ಅತ್ತೆಯವರ ಅತ್ತಿಗೆ ತೊಡಿಸಿದ್ದು. ಸೊ ನನಗೂ ಕೂಡ ಅವರೇನೆ ತೊಡಿಸಿದ್ದು. ಪ್ರತಿ ವರ್ಷ ಪಾಪ ಹೋದಾಗೆಲ್ಲ ಬಳೆ ತೊಡಿಸ್ತಾರೆ ನಮಗೆ. ವಿನಂತಿ, ಆ ರೀತಿ ನೀವು ನೋವು ಉಂಟು ಮಾಡಿಕೊಂಡ್ರೆ ನಿಮ್ಮ ಕೈ ಮುಗಿಬೇಡಿ, ಕಣ್ಣ ಮುಟ್ಕೊಂಡು ದೇವರೇ ನೋಡಿ ಬಂಧುಗಳೇ. ಅಯ್ಯೋ ವಿಷು ತಣ್ಣೀರು ಕಣೆ. ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮಗಳು ನಮ್ಮ ನಾದಿನಿ ಮಗ ಇಬ್ಬರು ಎದ್ಬಿಟ್ಟಿದ್ರು. ಸೊ ಮಾರ್ನಿಂಗೇ ಹೋಗಿದ್ದರಿಂದ ನಮ್ಮ ಅತ್ತೆ ಜೊತೆ ಇಬ್ಬರೂ ಬಿಟ್ಬಿಟ್ಟು ಹೋಗಿದ್ವಿ. ನಮ್ಮ ಅತ್ತೆ ಬಂದಿರಲಿಲ್ಲ, ಮಕ್ಕಳು ಮಲಗಿದ್ದಾರೆ ನೋಡ್ಕೋತೀನಿ ನೀವು ಹೋಗಿದ್ದು ಬನ್ನಿ ಅಂತ ಹೇಳಿದರು. ಸೊ ಅವ್ರ ಹತ್ರ ಬಿಟ್ಬಿಟ್ಟು ಹೋಗಿದ್ರೆ ಅಲ್ಲಿಂದ ಬರೋ ತನಕ ಈ ಥರ ನೀರಲ್ಲಿ ಇದೊಂದು ತೊಟ್ಟಿ ನೀರೆಲ್ಲ ಖಾಲಿ ಮಾಡಿಕೊಂಡು ನೀರೆಲ್ಲ ಎತ್ಕೊಂಡು ತಲೆಗೆ ಹುಯ್ಕೊಂಡು ಸ್ನಾನ ಮಾಡ್ಕೊಂಡು ಆಡ್ಕೊಂಡು ನಿಂತಿದ್ರು. ಇನ್ನೇನು ಮಾಡೋದು, ಬೇಸಿಗೆ ಅಲ್ವಾ ಬಿಡು ಅಂತ ಅಂದ್ಬಿಟ್ಟು ಹೇಳ್ಕೊಂಬಂದು ಬಿಸಿಲಲ್ಲಿ ತಲೆ ಎಲ್ಲ ಒರೆಸಿ ಬಿಸಿಲಲ್ಲಿ ನೆನೆಸಿದ್ದಾಯಿತು. ಆ್ಯಕ್ಚುಲಿ ಇದು ನಮ್ಮ ಅತ್ತೆಯವರ ತಂಗಿ ಮನೆ, ಅಂದರೆ ನಮ್ಮ ಅತ್ತೆಯವ್ರ ಚಿಕ್ಕಪ್ಪವರ ಮಗಳು ಮನೆ. ಸೊ ಈ ಊರಲ್ಲಿ ಅಂದರೆ ಮಲೆನಹಳ್ಳಿಲಿ ಒಂದು 2-3 ಮನೆ, ಒಂದು 5-6 ಮನೆಯೇ ಅಲ್ಲಿರೋರ್ದು ಎಲ್ಲರೂ ನಮ್ಮ ರಿಲೇಷನ್ಸ್ಗಳೇ, ಅಂದರೆ ನಮ್ಮ ಅತ್ತೆಯವ್ರ ರಿಲೇಷನ್ಸ್ಗಳು. ಅವರಂತೂ ತುಂಬ ಹೂವಿನ ಗಿಡಗಳು ಹಾಕಿದ್ರು. ಒಂದೇ ಒಂದು ರೋಸ್ ಗಿಡ ಹಾಕಿದ್ರು. ಸೊ ಅದನ್ನು ಯಾರಾದರೂ ಹಾಳು ಮಾಡಿಬಿಡ್ತಾರೆ ಅಂತ ಒಂದು ಮಕ್ರಿ ಮುಚ್ಚಿದ್ರು. ಆಮೇಲೆ ಸುತ್ತ ಕನಕಾಂಬರ ಗಿಡಗಳು ಹಾಕಿದ್ರು. ಕನಕಾಂಬರ ಗಿಡಗಳು 2 ಮಾರು 3 ಮಾರು ಹೂವು ಸಿಗುತ್ತಂತೆ ಬರೀ ಅವ್ರ ಮನೆ ಸುತ್ತ ಇರೋ ಕನಕಾಂಬರ ಗಿಡಗಳಲ್ಲೇ. ಮತ್ತು ಒಂದು 5-6 ಥರ ವೆರೈಟಿ ದಾಸವಾಳಗಳು, ಸನ್ಫ್ಲವರ್ ಥರ ಒಂದು ಸ್ಮಾಲಲ್ಲಿ ಬರುತ್ತಲ್ಲ ಅದು, ತುಂಬ ವೆರೈಟಿಗಳ ಗಿಡಗಳು ಹಾಕಿದ್ರು. ಒಂಥರ ನೋಡಿ ಖುಷಿ ಆಯಿತು. ಆಮೇಲಿಂದ ಮತ್ತೆ ರಿಟನ್ನು ನಮ್ಮ ಮಾವವ್ರ ಅಕ್ಕವ್ರ ಮನೆಗೆ ಬಂದ್ವಿ. ಸೊ ಅಲ್ಲಿ ಎಲ್ಲರೂ ಗಟ್ಟೆ ಮನೆ ಆಡ್ತಾಯಿದ್ರು. ನಾವು ಕೂಡ ಜಾಯ್ನ್ ಆದ್ವಿ. ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಮ್ಮ ಅತ್ತೆಯವರ ತಂಗಿ ಮನೆ ಅಂತ ಹೇಳಿದ್ನಲ್ಲ, ಅವರ ತಂಗಿ ಮಗಳು ಗಂಡನ ಮನೆಗೆ ಕರ್ಕೊಂಡೋದ್ರು. ಸೊ ಅದು ನೇರ್ಲಿಕೆರೆಲಿರೋದು. ಅಲ್ಲಿ ಶಾವಿಗೆ ಮಾಡಿದ್ರು. ಶಾವಿಗೆ ಮತ್ತು ಕಾಯಿ ಹಾಲು, ವೆಜ್ ಊಟ. ಇಲ್ಲೆಲ್ಲ ನಾನ್ ವೆಜ್ಜು, ಮಲೆನಹಳ್ಳಿಲೆಲ್ಲ ನಾನ್ ವೆಜ್ಜು, ನೇರ್ಲಿಕೆರೆಯಲ್ಲಿ ವೆಜ್ಜು. ಸೊ ಶಾವಿಗೆ ಹೊತ್ತಿದ್ರು, ಅದ್ರ ಮೇಲೆ ಕಾಯಿ ಹಾಲು ಹಾಕಿದ್ರು. ಸೊ ಟೇಸ್ಟಿ, ವರ್ಷಕ್ಕೊಂದು ಸತಿ ಮಾತ್ರ ತಿನ್ನೋದು ಅದನ್ನು. ಆಮೇಲೆ ನೋಡಿದ್ರೆ ಅಚಾನಕ್ಕಾಗಿ ನನ್ನ PUC ಫ್ರೆಂಡು, ವಾಸವಿ ಕಾಲೇಜ್ ಫ್ರೆಂಡ್ ಸಿಕ್ಕಿದ್ಲು, ನಾಗಮಣಿ ಅಂತ. ತುಂಬಾ ವರ್ಷ ಆಗಿತ್ತು, ಒಂದು 5 ಇಯರ್ಸ್ 6 ಇಯರ್ಸೇ ಆಗಿತ್ತು ಅವಳನ್ನ ನೋಡಿ. ಅವಳು ಅವ್ರ ವಾರ್ಗಿತ್ತಿ ಅಂತೆ. ಸೊ ಅವಳ ಜೊತೆ ಮಾತಾಡಿಸ್ಕೊಂಡು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಮಲೆನಹಳ್ಳಿ ಕಡೆ ಹೊರಟ್ವಿ. ಅಲ್ಲಿಂದ ಇದು ನೇರ್ಲಿಕೆರೆ ಮಲೆನಹಳ್ಳಿ ಪಕ್ಕ ಊರು. ಅವರು ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋರು ನಮ್ಮ ಅತ್ತೆಯವ್ರ ತಂಗಿ, ಅವ್ರ ಮಗಳು ಮನೆಗೇ ನಾವು ಹೋಗಿದ್ದಿದ್ದು ಇವತ್ತು. ಅವ್ರ ಅಳಿಯನ ಕಾರಲ್ಲೇ ನೇರ್ಲಿಕೆರೆಯಿಂದ ಮಲೆನಹಳ್ಳಿಗೆ ಬಂದ್ವಿ. ಅಲ್ಲಿಂದ ಮತ್ತೆ ಸಾಯಂಕಾಲ ತೇರ ಹತ್ರನೇ ಬಂದ್ವಿ. ಯಾಕಂದರೆ ಸಾಯಂಕಾಲ ತೇರನ್ನ ಮಲೆನಹಳ್ಳಿಯಿಂದ ನೇರ್ಲಿಕೆರೆಗೆ ತೊಗೊಂಡೋಗ್ಬಿಡ್ತಾರೆ. ಯಾಕಂದರೆ ನೇರ್ಲಿಕೆರೆ ತಾಯಿಯ ಗಂಡನ ಮನೆ ಅಂತೆ. ನೇರ್ಲಿಕೆರೆ ಅಮ್ಮನ ಗಂಡನ ಮನೆ ಅದು ಮಲೆನಹಳ್ಳಿ, ನೇರ್ಲಿಕೆರೆಯವರ ತಾಯಿ ಮನೆ, ನೇರ್ಲಿಕೆರೆ ಅಮ್ಮನ ತಾಯಿ ಮನೆ. ಸೊ ತೇರು ಹಿಂದಿನ ದಿನ ನೇರ್ಲಿಕೆರೆಯಿಂದ ಮಲೆನಹಳ್ಳಿಗೆ ತಾಯಿ ಬಂದಿರ್ತಾರೆ. ಬರಬೇಕಾದ್ರೆ ಖುಷಿಯಿಂದ ಸಲೀಸಾಗಿ ಬಂದ್ಬಿಡುತ್ತಂತೆ ತೇರು. ಇಲ್ಲಿಂದ ನೇರ್ಲಿಕೆರೆಗೆ ಹೋಗಬೇಕಾದ್ರೆ ಅಂದರೆ ನಿಧಾನಕ್ಕೆ ಹೋಗುತ್ತಂತೆ ತಾಯಿ. ಅದೇನೇ ಇಲ್ಲಿನ ಪ್ರತೀತಿ. ಸೊ ಇವಾಗ ಹಿಂದಿನ ದಿನ ತೊಗೊಂಡು ಬಂದಿರ್ತಾರೆ ತೇರಲ್ಲಿ ತಾಯಿನ ಕುಣಿಸ್ಕೊಂಡು. ಸೊ ಇಡೀ ಊರಿಗೂರೇ ತಾಯಿಗೆ ಮರೆ ಹೊಡ್ದು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಸೊ ತಾಯಿನ ಇವಾಗ
ಈಗ ತೇರೆಲ್ಲ ಮುಗಿದ್ಮೇಲೆ ಸಂಜೆ ಒಂದು 5 ಗಂಟೆ ಹಂಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಮತ್ತೆ ತೇರಲ್ಲಿ ಕೂರಿಸ್ಕೊಂಡು ನೇರ್ಲಿಕೆರೆಗೆ ತೊಗೊಂಡು ಹೋಗ್ಬಿಡ್ತಾರೆ. ನಾವು ಕೂಡ ಬಾಳೆಹಣ್ಣಿಗೆಲ್ಲ ಮರ್ಗ ಚುಚ್ಚಿ ನಮ್ಗೆ ಅಂದ್ಕೊಂಡಿದ್ದು ನಾವು ಪೆನ್ನಲ್ಲಿ ಬರೆದ್ಬಿಟ್ಟು ಎಸೆದ್ವಿ. ಒಂದ್ಸಲ ಅಂದ್ಕೊಂಡ್ರೇ ಸಾಕು, ನಾವು ಸುಮ್ಮನೆ ಇರಲಿ ಅಂತ ಅಂದ್ಬಿಟ್ಟು ಪೆನ್ ತಗೊಂಡು ಬಾಳೆಹಣ್ಣು ಮೇಲೆ ಬರೆದ್ಬಿಟ್ಟು ಫೋಟೋ ತಗೊಂಡು ಎಸೆದ್ವಿ. ಸೊ ಚೆನ್ನಾಗಿತ್ತು. ಈ ಸತಿ ಹಬ್ಬ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರ ಮನೆಗೂ ಹೋಗಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಇಷ್ಟೇ, ತೇರು ಮುಗ್ದೋಗ್ಬಿಡ್ತು. ತೇರನ್ನ ತಾಯಿ ಅವ್ರ ಗಂಡನ ಮನೆಗೆ ಹೋದರು. ನಾವು ಕೂಡ ಅಷ್ಟೇ ಅಲ್ವಾ, ತಾಯಿ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿಯಿಂದ ಹೋಗ್ತೀವಿ. ಅದೇ ಎಷ್ಟೇ ಇರಲಿ ಗಂಡನ ಮನೇಲಿ, ಎಷ್ಟೇ ಸಂತೋಷವಾಗಿದ್ರೂ ಕೂಡ ಗಂಡನ ಮನೆಗೆ ಬರಬೇಕಾದ್ರೆ ಇನ್ನೊಂದಿನ ನಮ್ಮಮ್ಮವ್ರ ಮನೇಲೇ ಇರಬಾರ್ದಾ, ಇನ್ನೊಂದಿನ ನಮ್ಮಮ್ಮನ ಮನೇಲೇ ಇರಬಾರ್ದಾ ಅಂದ್ಕೊಂಡು ಅಲ್ಲೇ ಇರ್ತೀವೋ, ಹಾಗೇನೆ ದೇವ್ರೂ ಕೂಡ ನೋಡಿ. ಹೋಗಲ್ಲ. ಹಾಂ, ತೇರು ಹೋದ್ಮೇಲೆ ಬೆಳಗ್ಗೆ ಮಾರ್ನಿಂಗ್ ಜಾತ್ರೆಗೆ ಹೋಗೋಕ್ಕಾಗಿರಲಿಲ್ಲ. ಯಾಕಂದರೆ ತುಂಬ ಬಿಸಿಲಿತ್ತು, ತುಂಬ ಜನ ರಶ್ ಇದ್ದರು. ಸೊ ಅದಕ್ಕೆ ಮಕ್ಕಳನ್ನ ಬೇರೆ ಬಿಟ್ಬಿಟ್ಟು ಬಂದಿದ್ವಲ್ಲ ಅಂತ ಬೆಳಗ್ಗೆ ಬರೋಕ್ಕಾಗಿರಲಿಲ್ಲ. ಸೊ ಹಾಗೇ ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ತೊಗೊಳ್ದೇ ಇರೋಕ್ಕಾಗುತ್ತಾ, ಹಾಗೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು, ಬೆಳಗ್ಗೆ ತುಂಬ ರಶ್ ಇದ್ದರು, ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ಮಾಡೋಕ್ಕಾಗಲಿಲ್ಲ. ಈಗ ಸ್ವಲ್ಪ ಫ್ರೀ ಇತ್ತು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಅಮ್ಮನವ್ರನ್ನ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಆಮೇಲೆ ಜಾತ್ರೆಗೆ ಹೋದ್ವಿ. ಯಾರದು ಮಮ್ಮಿನಾ? ಅದಕ್ಕೆ ಆಚೆ ಕಡೆ ಬರೀ ಉಮ್ಮ ಕೊಡಿ. ದೇವಸ್ಥಾನದಿಂದ ಆಚೆ ಬಂದಿದ ತಕ್ಷಣವೇ ಅಲ್ಲೊಂದು ಆಟ ಸಾಮಾನು ಅಂಗಡಿ ಕಾಣಿಸ್ಬಿಡ್ತು ಅವಳಿಗೆ. ಸೊ ಅಲ್ಲಿ ತುಂಬ ದಿನದಿಂದ ಅಡುಗೆ ಆಟ ಸಾಮಾನು ಕೊಡಿಸು ಮಮ್ಮಿ, ಅಡುಗೆ ಆಟ ಸಾಮಾನು ಕೊಡಿಸು ಅಂತ ಕೇಳ್ತಾನೆ ಇದ್ಲು. ಸೊ ಅವಳಿಗೊಂದು ಅಡುಗೆ ಆಟ ಸಾಮಾನು ಕೊಡಿಸ್ಬಿಟ್ಟು ನಮ್ಮ ಅತ್ತೆಯವರು ಕೂಡ ಬಳೆ ತೊಡಿಸ್ಕೊಂಡ್ರು. ಆಮೇಲೆ ಸಾಯಂಕಾಲ ಆ್ಯಸ್ ಯೂಶ್ವಲ್ ಬಂದ್ವಿ. ಮತ್ತೆ ಕುರಿಗಳೆಲ್ಲ ಕಟ್ಟಾಕಿದ್ರು, ಅಂದರೆ ಮೇಯ್ಸಕ್ಕೆ ಕರ್ಕೊಂಡು ಹೋಗಿದ್ರು, ತೊಗೊಬಂದು ಕಟ್ಟಾಕಿದ್ರು ಅಷ್ಟೇ. ಮಾರ್ನಿಂಗ್ ಎದ್ದು 5:30 ಬಸ್ಗೆ ಬಂದ್ಬಿಟ್ವಿ ಸಂಡೇ ಇರೋದ್ರಿಂದ. ಏನು ಮಾಡ್ತಿದ್ದೀರಾ ಮೇಡಮ್? ಹೌದಾ? ಯಾರು ನಿಮ್ಮ ಗಂಡ? ಇವ್ ನಿಮ್ಮ ಗಂಡನಾ? ಅಣ್ಣ ಅಂದೆ ಆಗ್ಲೇ. ಏನು ಅಡುಗೆ ಮಾಡ್ತಿದ್ದೀರಾ ನಿಮ್ಮ ಗಂಡಂಗೋಸ್ಕರ? ಟೊಮೊಟೊ ಗೊಜ್ಜು ಮಾಡ್ತಿದ್ದೀರಾ? ಓ ಸರಿ ಸರಿ ಆಯಿತು, ಮಾಡಿ ಮೇಡಮ್. ಕೊಡಿ ನಿಮ್ಮ ಗಂಡಂಗೆ. ನಿಮ್ಮ ಗಂಡ ಕೆಲ್ಸಕ್ಕೆ ಹೋಗಿಲ್ಲ, ಅಡುಗೆ ಮನೆಯಲ್ಲೇ ಕೂತವ್ರೆ. ನೀನು ಅಮ್ಮನಾ?
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ನೋಡಿ, ಇನ್ನೊಂದು ಸತಿ ಬೇಕಾದರೂ ನೋಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು.